ಚರಂಡಿಗಳಿಲ್ಲದೆ ರಸ್ತೆಗೆ ಕೊಳಚೆ ನೀರು ಬಿಡುತ್ತಿರುವ ಗ್ರಾಮಸ್ಥರು. ಹೌದು, ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದಿಂದ ಪಟ್ಟಸೋಮನಹಳ್ಳಿ ಕಡೆಗೆ ಹೋಗುವ ರಸ್ತೆಯಲ್ಲಿ ಚರಂಡಿಗಳಿಲ್ಲದೆ ರಸ್ತೆಗೆ ಗಲೀಜು ನೀರು ಬಿಡುತ್ತಿರುವ ಅಕ್ಕಪಕ್ಕದ ಮನೆಯ ನಿವಾಸಿಗಳು. ಗಲೀಜು ನೀರು ಬಿಡುತ್ತಿರುವುದರಿಂದ ರಸ್ತೆಯಲ್ಲಿ ನೀರು ನಿಂತು ಗುಂಡಿಗಳಾಗಿವೆ. ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತಿದೆ. ದಿನ ಬೆಳಗಾದರೆ ಗಲೀಜು ನೀರಿನ ಮೇಲೆ ತಿರುಗಾಡುವ ಪರಿಸ್ಥಿತಿ ಬಂದಿದೆ. ಇದರಿಂದ ನಮಗೆ ಕಾಯಿಲೆಗಳು ಹರಡುತ್ತಿವೆ. ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡುತ್ತಾರೆ. ಮನೆಯ ಒಳಗಡೆ ಸ್ವಚ್ಛವಾಗಿ ಇರುವ ನೀರಿನ ತೊಟ್ಟಿ, ಪಾತ್ರೆಗಳನ್ನು ಪರಿಶೀಲಿಸುತ್ತಾರೆ. ಗಲೀಜು ನೀರನ್ನೇ ತುಳಿದುಕೊಂಡು ಬರುವ ಇವರಿಗೆ ಕಣ್ಣು ಕಾಣಿಸುವುದಿಲ್ಲವೇ? ಇದನ್ನು ನೋಡಿ ಸುಮ್ಮನಿರುವ ಬದಲು ಸಂಬಂಧಪಟ್ಟ ಇಲಾಖೆಯವರಿಗೆ ತಿಳಿಸಿ ಸರಿಪಡಿಸಬಹುದು ಅಲ್ಲವೇ? ನಮ್ಮ ಚಿಕ್ಕಾಡೆ ಗ್ರಾಮದಲ್ಲೇ ಗ್ರಾಮ ಪಂಚಾಯಿತಿ ಕಾರ್ಯಾಲಯವಿದ್ದರೂ ಅಕ್ಕಪಕ್ಕದ ಗ್ರಾಮಗಳಿಗೆ ಮಾಡುವ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಗ್ರಾಮದಲ್ಲಿ ಮಾಡುತ್ತಿಲ್ಲ. ಅಧಿಕಾರಿಗಳನ್ನು ಕೇಳಿದರೆ ಉಡಾಫೆ ಉತ್ತರವನ್ನು ನೀಡುತ್ತಾರೆ. ಚುನಾವಣೆಗಳ ಸಂದರ್ಭದಲ್ಲಿ ನಮ್ಮನ್ನು ಗೆಲ್ಲಿಸಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸುತ್ತೇವೆ ಎಂದು ಹೇಳುವ ಸದಸ್ಯರು ಚುನಾವಣೆಯ ನಂತರ ಈ ಕಡೆ ತಿರುಗಿ ಕೂಡ ನೋಡುವುದಿಲ್ಲ ಎಂದು ಗ್ರಾಮಸ್ಥರು, ಮಹಿಳೆಯರು ಬೇಸರ ವ್ಯಕ್ತಪಡಿಸಿದರು. ಸಂಬಂಧಪಟ್ಟವರು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಚರಂಡಿಗಳ ವ್ಯವಸ್ಥೆ ಮಾಡಿಕೊಡಬೇಕು. ಇಲ್ಲದಿದ್ದರೆ ರಸ್ತೆಯನ್ನು ಬಂದ್ ಮಾಡಿ ಗ್ರಾಮ ಪಂಚಾಯಿತಿಯ ಮುಂದೆ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಪ್ರಸನ್ನಕುಮಾರ್, ನಂಜೇಗೌಡ, ಸುನಿಲ್, ಹರೀಶ್, ಗೌರಮ್ಮ, ಸುನೀತಮ್ಮ, ಮದನ ಇದ್ದರು. ನಾವೇನ್ ಇನ್ನೆಲ್ಲಿ ಬಿಡೋದ ಗುಂಡಿನೂ ಹೊಡ್ದಿದ್ದೋ ಗುಂಡಿನೂ ಬಂದ್ ಮುಚ್ಚೋದು. ಅದು ಹೋಗುವಾಗ ನಮ್ಗೆ ಬಂದ್ ಮಕ್ಕಾರ್ತದೆ. ಇನ್ನು ಏನ್ ಮಾಡೋದು ಸರ್? ಮೊನ್ನೆ ದಿವಸ ಬಟ್ಟೆ ಬಂದಿ ಕಾರು ಸ್ಪೀಡಲ್ಲೇ ಬಂದ್ಬಿಟ್ಟು ನನಗೆ ತುಂಬಿಟ್ಟು ಮಕ್ಕೆ ಹಂಗೂ ಎದ್ದು ನಿಂತ್ಕೊಂಡೆ. ಗುಂಡಿ ಐತೆಲ್ಲ ಜ್ಞಾನ ಇಲ್ವಾ ನಿಮ್ಗೆ ಏನದ ಅಂತ. ಹಂಗಾದ್ರೂ ಅವರು ಕ್ರಾಸ್ ಆಗಿ ಹೊಂಟೋಗ್ಬಿಟ್ರು ಕಾರು. ಅವಾಗ ಹೋಗಿ ಬಟ್ಟೆ ಸೆಣ್ಬಿಟ್ಟು ಸ್ನಾನ ಮಾಡ್ಕೊಂಡೆ. ಆಮೇಲೆ ಬರೋದು, ಫ್ರಿಜ್ ನೋಡೋದು, ಟ್ಯಾಂಕಿ ನೋಡ್ತಾರೆ. ನಾನು ಅವ್ರಿಗೂ ಹೇಳ್ದೆ, ಮಹಿಳೆಯರ್ಗೂ ನಾವು ಒಕ್ತನ ಮಾಡ್ತೀವಿ ಹೆಂಗ್ಸ್ರೇ ಕಣ, ಹೊರ್ಗಡೆ ಒಂಚೂರು ಹೇಳಿ ಚರಂಡಿ ಮಾಡ್ಸಿಕಾಯ್ಕಿಲ್ವಾ, ಅಲ್ಲಿ ಸೊಳ್ಳೆ ಕಡಿಕಿಲ್ವಾ, ಹುಳ ಬರೀಕಿಲ್ವ ಒಳಕ್ಕೆ, ಒಳಗ್ ಬಂದ್ ಮಾತ್ರ ಚೆಕಿಂಗ್ ಮಾಡ್ತೀರಿ, ಹೊರ್ಗಡೆ ಮಾತ್ರ ಜ್ಞಾನ ಇಲ್ವಾ ಅಂತ ಅದ್ನು ಸುಧಾ ಕೇಳ್ದೆ ನಾನು ಸಹ. ಈ ತರ ಓಟು ಬರೋದು, ಚರಂಡಿ ನೋಡ್ರಿ ಅಂದ್ರೆ ಇದ್ ಗೆಲ್ಸ್ಬಿಡಮ್ಮ ನಾವ್ ಮಾಡ್ತೀವಿ, ಈಗ ಗೆಲ್ಸ್ಬಿಡ್ರವ ನಾವ್ ಮಾಡ್ತೀವಿ ಅಂತಾರೆ. ಗೆದ್ದಾದ್ಮೇಲೆ ಇದ್ರದ್ದು ಸುದ್ದಿನೇ ಇಲ್ಲ. ಅಷ್ಟೇ ಹಿಂಸೆ, ನಮ್ಮ ಕೇರಿಗೆಲ್ಲ ಹಿಂಸೆನೇ. ಮಾತ್ರ ಒಂದ್ ಸ್ವಲ್ಪ ನೀರು ಹೋಯ್ಕಿಲ್ಲ. ಈಗ ಗೋಡೆ ಬಿದ್ದೋಯ್ತಿತ್ತು, ಪೈಪು ತಂದಿ ನನ್ ಮಗ 3 ದಿವಸ ಕಷ್ಟಪಟ್ಟಿರೋದು. ಆ ಗುಂಡಿ ತೆಗ್ದಿ ಗೋಡೆ ಹೊಂಟೋಯ್ತದಲ್ಲ ಅಂತ ಎಷ್ಟೊಂದು ಕಷ್ಟಪಟ್ಟವಿ. ನಾನು ಮಳ್ಳು ಜಲ್ಲಿ ಎಲ್ಲ ಸುರ್ದಿ ಎಲ್ಲ ಮಾಡಿ ಕೊನೆಗೆ ಯಾರು ಮಾಡಿಕಿಲ್ಲ, ಯಾರು ಸಹಾಯ ಇಲ್ಲ ನಮ್ಗೆ ಅನ್ಬಿಟ್ಟು ನಮ್ಮ ಅದಿಯ ಬಿಗಿ ಮಾಡ್ಕೊಂಡ ರೋಡ್ ಬಿಟ್ಟು ಕೇಳಿ. ಈಗ ಅಧ್ಯಕ್ಷರೇ ಅಲ್ಲಿ ಅಥವಾ ಪಿಡಿಒನೇ ಅಲ್ಲಿ ನಿಮ್ ಗಮನಕ್ಕೆ ಬಂದಿದೆ? ಯಾರು ಏನು ಹೇಳ್ತಾ ಇರ್ತೀವಿ ನಾವ್ ಅಲ್ಲಲ್ಲಿ. ಗೆದ್ದಿರೋರ್ಗೆಲ್ಲ ಮುಗಿಸ್ತೀವಿ. ಇವತ್ ಮಾಡ್ತೀವಿ ಕಣವ, ಇದಾಗಿಲ್ಲ ಅನ್ನೋದೊಂದು ಹೊರ್ತು ಬಿಟ್ರೆ ಇನ್ ನಾವ್ ಮಾಡ್ತೀವಿ, ಜವಾಬ್ದಾರಿ ತಕತೀವಿ ಅಂತ ಯಾರು ಇಲ್ಲ. ನಾವು ಆ ರೀತಿ ಬಿಟ್ಕೊಳಕಿಲ್ಲ. ರಸ್ತೆಲಿ ಹರಿಲಿ ಚರಂಡಿ ಮಾಡ್ಸಿ ಅಂದ್ರು, ಚರಂಡಿ ಮಾಡ್ಸಿಕ್ಕೆ ನಮಗ್ ಬರಲ್ಲ ಅದು ಅಂತ ಅಂದ್ರು. ನಿಮಗ್ ಬರಲ್ಲ ಅಂತ ಅಂದ್ಮೇಲೆ ನೀವೇನು ಕೇಳಿ ಹೋಗಿ ರಸ್ತೆಲಿ ನೀರ್ ಹರಿಲಿ, ಬೇಕಾದ್ರೆ ಬಂದ್ ಮಾಡಿಸ್ಲಿ. ಈಗ ಪ್ರತಿ ಮನೆಯವರು ಅವ್ರವ್ರ ಮನೇಲೆ ಗುಂಡಿ ತಟ್ಕೊಂಡು ನೀರ್ ಬಿಡಿ ಮೋರಿ ಮಾಡೋದು ನಮಗ್ ಬರಲ್ಲ ಅಂತ ಹೇಳಿದ್ರು. ಪಂಚಾಯತಿಯರು, PDO ಸಾಹೇಬ್ರು ನಿಮ್ ಜಾಗದಲ್ಲಿ ಹೊಸಸಿ ಗುಂಡಿ ತಕೊಳ್ಳಿ, ಚರಂಡಿ ಮಾಡಿಕೆ ನಮ್ ಅಷ್ಟು ದುಡ್ಡು ಇಲ್ಲ, ಅದು ನಮ್ಗೆ ಅಷ್ಟು ಬರೋದು ಇಲ್ಲ ಅಂತ ಹೇಳಿದ್ರು. ಹಂಗಂದ್ಮೇಲೆ ನಾವು ಗುಂಡಿ ತಗೊಳಲ್ಲ, ನಾವು ರಸ್ತೆಗೆ ಬಿಡೋದು, ಅದೇನಾಯ್ತದೆ ಆಗ್ಲಿ ಅಂದ್ಬಿಟ್ಟು ಹೇಳಿ ಕಳಿಸ್ತಾವ. ಮನೆ ಕಂದಾಯ ಇದೆಲ್ಲ ಅದೆಲ್ಲ ಕಲೆಕ್ಷನ್ ಮಾತ್ರ ಇಲ್ಲಿವರೆಗೂ ಕಟ್ಟಿದ್ವಿ. ಅದನ್ನ ಮಾತ್ರ ಸರಿಯಾಗಿ ಕಟ್ಟಿಸ್ಕೊತಾ ಇದಾರೆ. ಮಾತ್ರ ಸರಿಯಾಗಿ ಈಗಲೂ ಕಂದಾಯ ಈಗಲೂ ಕಟ್ಟಿದ್ದೀವಿ. ಒಂದಲ್ಲ 3-4 ಸಲ ಅರ್ಜಿನೂ ಕೊಟ್ಟು ಎಲ್ಲನೂ ಹೇಳ್ದು. ಇವಾಗ ಮಾಡ್ತೀವಿ ಅಂತಂದ್ರೆ ಯಾರು ಇದ್ರ ಬಗ್ಗೆ ಗಮನನೇ ತಗೋತಾರೆ. ಗಲೀಜೆಲ್ಲ ತುಂಡ್ಕೊಂಡು ಹೋಗ್ಬೇಕು, ಹಂಗಾಗೈತೆ ಪರಿಸ್ಥಿತಿ. ಈಗ ನಿಮ್ಮ ಗ್ರಾಮ ಪಂಚಾಯತಿ PDO ಹೆಂಗೆ ಸ್ಪಂದಿಸಿಕೆಲ್ಲ PDO ಬಂದು ಅದೇ 2 ಸಲ ಬಂದು ನಿಮ್ಮ ಜಾಗದಲ್ಲಿ ಗುಂಡಿ ತಗೊಂಡು ಬಿಟ್ಕೊಳ್ಳಿ, ರಸ್ತೆ ಬಿಡಬೇಡಿ, ನಮಗೆ ಕೆಳರ್ ಕಂಪ್ಲೇಂಟ್ ಮಾಡೋರೆ ನಮ್ಮ ಮನೆ ಬಾಗ್ಲಿಗೆ ನೀರು ಬರ್ತದೆ ಅಂದ್ಬಿಟ್ಟು
ಅದಕ್ಕೆಲ್ಲ ಗುಡಿಗೆ ಹೋಗ್ಬೇಡಿ, ನೀವು ಗುಂಡಿ ತಕೊಳ್ಳಿ ಅಂತ ಹೇಳಿದ್ರು PDO ಅಷ್ಟೇ. ಆಮೇಲೆ ಇದು ಪಂಚಾಯತಿಗೆ ಬರಲ್ಲ ಅಂತ MLA ಗ್ರಾಂಟಿಗೆ ಬರ್ಬೇಕಂತ, MLA ಬಂದು ಮಾಡಿಸ್ಬೇಕಂತ ಇದು PDO ಹೇಳಿದಾರ PDO ಮನೆ ಹೇಳೋದಿಲ್ಲ ಬಂದೆ. ಹ್ಮ್. ಈಗ MLA ಬಂದು ಹೋದ್ರು ಐತಿದ ಕಣಪ್ಪ ಅಂದ್ರೆ ಈಗ ಅವರು ಯಾರು ಏನು ಸದ್ದಿಲ್ಲ, ಐತಿದ ಅಂತ ಹೇಳ್ತಾರೆ ಅಷ್ಟೇ, ಯಾರು ಏನು ಬಂದು ಮಾಡಿಸ್ತಾರೆ ಇಲ್ಲಿ. ಇದಕ್ಕೆ ನೇರ ಹೊಣೆ ಯಾರು ಅಂತೀರಾ? ಈಗ ನೇರ ಹೊಣೆ ಸರ್, ಈಗ MLA ಈಗ ನೇರ ಹೊಣೆ ಅವ್ರಿಗೆ ಇದಕ್ಕೆಲ್ಲ. ರಾಜಕೀಯ ಊರೊಳಗೆ ವ್ಯವಹಾರ ಅಂತ ಹೇಳಪ್ಪ, MLA ಹೊಣೆ ಅವರೆಲ್ಲ ಕೊಡ್ತಾರ ಪಾಪ, ಮಾಡಿಸ್ತಿದ್ರು ಕೊಡ್ತಾರ ಅಂತ ಎಲ್ಲ ಅವ್ರು ಅಲ್ಲೇ ಬಂದು ಏನಂದ್ರೆ ಅವರೇ ಮಾಡಿಸ್ತೀನಿ ನಿಂತ್ಕೊಂಡು ಮಾಡಿಸ್ತೀನಿ ಅಂದ್ರೆ ಮಾಡಿಸ್ಬೇಕು. 6 ವರ್ಷ ತಡೆ ಹಿಡಿದವ್ರೆ, ಎಲ್ಲ ಅವ್ನಿಗೆ ಗೊತ್ತು, ಯಾರು ನಮ್ಮ ರಾಮಣ್ಣಮ್ಮಗೆ ಎಲ್ಲ ಗೊತ್ತು. ಏನಪ್ಪ ಈಗ ಅವ್ರು ಪೂಜೆ ಮಾಡಿದಾಗ ನೀವು ಇದ್ರಲ್ಲ, ಎಲ್ಲ ಅವ್ರು ಊರು ಮನೆ ಇರೋರೆಲ್ಲ. MLA ಚರಂಡಿ ಯಾವುದೇ ಪಕ್ಷ ಏನು ಒಳ್ಳೆ ಮಾಡಿ ಮಾಡಿ ಅಂತಾನೆ ಕೆಟ್ಟದ್ದು ಮಾಡಿ ಹೋಗ್ಬಾರ್ದು. ನಾನು 25,000 ಕಟ್ ಮಾಡಿಸಿ ಚೆಕ್ ಮಾಡಿ ಸರ್, ಇಲ್ಲಿ ಸ್ಟೇಟಲ್ಲಿ ಇರೋದು ನಂದು ಪೈಪ್ ಅದು ಏನು ಯಾರಿಗೂ ತಲೆ ಕೆಟ್ಕೋದಲ್ಲ. ಹೋದ್ಸರಿ MLA ಅವ್ರು ಕಳಿಸ್ಬಿಟ್ಟು ಇನ್ನೊಂದು 25 ಸರಿ ಮಾಡಿದ್ರು. ಈ ರಸ್ತೆಗೆ ಎಷ್ಟು ವರ್ಷದಿಂದ ಚರಂಡಿ ಇಲ್ಲ? ಸುಮಾರು ಅಲ್ಲಿಂದ ಇಲ್ಲ ಇಲ್ಲ. ಮನೆ ಕಟ್ಟಿದ್ರಿಂದ ನಾವು 33 ವರ್ಷ ಆಯ್ತು ಮನೆ ಕಟ್ಟಿ, ಅವಾಗಿನ ಚರಂಡಿ ಇಲ್ಲ. ಇಲ್ಲಿ ಕಾಂಗ್ರೆಸ್ನವರು ನಮ್ಮ ಸ್ನೇಹಿತರು ಯಶವಂತ್ ಅವರೇ, ಅವರು ಹೋರಾಟ ಮಾಡಿ ಎಲ್ಲ ಮಾಡಿದರು. MLA ಕಣ್ಣಿಗೆ ಊಟ ಮಾಡ್ತಿದ್ದಾನಪ್ಪ ಅಂತ ಹೇಳಿದ್ರು ಸರ್. ಅದು ಶಾಂಕ್ಷನ್ ಆಗಿ ಮೊನ್ನೆ ಈಗೊಂದು 15 ಸಲ ಪೂಜೆ ಮಾಡಿಕೊಂಡು ಬಂದಿದ್ರು. ಈಗ ಅವರ ನಮ್ಮವರೇ ತಡೆ ಹಿಡಿದಿರೋದು. ಯಾವ ಕಾರಣಕ್ಕೆ? ಈ ರೋಡ್ ಒಂದು, ಆ ರೋಡ್ ಒಂದು. ಯಾವುದಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಾವೇನು ಹೇಳೋದು ಹೇಳಿ, ನಾನು 25,000 ಕಟ್ಕೊಂಡು ಕೆಳಗೆ ಬನ್ನಿ, ಅನ್ನೂ ಚೆಕ್ ಮಾಡಿ, ಅಲ್ಲಿ ಮನೆಯಿಂದ ನೀರು ತಗೋ ಅಲ್ಲಿ ಬಿಡಿ. 25,000 ಕಟ್ ಮಾಡಿದ್ದೀವಿ. ಈಗ ಹುಡುಗ ಮೊನ್ನೆ ಕೇಳಿ ಇವರು ಹರೀಶೋ 7,000 8,000 ಕಟ್ಟಿದೆ ಸರ್, ಮೊನ್ನೆ ಮಾಡ್ತಿರೋದು. ಮೊನ್ನೆ ಮಾಡ್ತಿರೋದು. ಈಗ ಜನ ಏನಂತಾರೆ, ಇಲ್ಲಿ ಸುಮಾರು ಜನ ಸಾಯ್ತಾರೆ, ಈ ರೋಡಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲಿ ತಗೋವಾಗ ಪಿಕ್ಕಿ ಮಾಡಿದ್ರೆ ಇವಾಗೆಲ್ಲ ಜಾಸ್ತಿ. PDO ನೀವು ಭೇಟಿ ಮಾಡಿಲ್ವಾ? ಯಾವ PDO ನಮ್ಮ ಮಾತು ಕೇಳಲ್ಲ ಅವರು. ಕೇಳಿಬೇಕಾರೆ ಹರೀಶ್ ಅವರೆಲ್ಲ ಇಲ್ಲಿ ಗಾಣಗರು ನಮ್ಮ ಮನೆ ಪಕ್ಕ ಗಾಣಗರು ಕೆಂಚಣ್ಣ ಅಂತ ಅವರು PDOಗೆಲ್ಲ ಕಂಪ್ಲೇಂಟ್ ಮಾಡಿ ಅವರೆಲ್ಲ ಬಂದು PDO ಬಂದ್ಬಿಟ್ಟು ಗುಂಡಿ ತೆಗಿ ಇದು ಮಾಡ್ತಾರೆ. ನಮಗೆ ತೊಂದರೆ ಕೊಡಬಾರ್ದು, ಬಂದು ಚೆಕ್ ಮಾಡಿ ಒಂದು ಮನೆ 2 ಬಾತ್ರೂಮ್ ನಾವು ಬಾತ್ರೂಮ್ ಫಿಟ್ಟು ಚೂರು ಗಲೀಜು ಬಿಟ್ಟಿಲ್ಲ ನಾವು. ಬರೀ ಮನೇಲಿ ಕೈ ತೊಳಿಯೋದು ಇಷ್ಟರದ್ದು ಮಾತ್ರ ನೀರು ಬರ್ತಾ ಇರೋದು. ಇದು ಈ ನಮ್ಮೂರು ಸ್ಥಾಪನೆ ಅದು ತಾವಿಲ್ಲ ಚರಂಡಿ ಮಾಡಿಸಿಲ್ಲ. MLA ಬಂದರು, ಅದೇನು ಪೂಜೆ ಮಾಡಿಬಿಟ್ಟು ಏನೋ ಸ್ಯಾಂಕ್ಷನ್ ಆಗೈತಿ ಅಂತ ಅಂದರು. ಅಷ್ಟೇ ಮಾಡ್ಬಿಟ್ಟು ಹೋದವ್ರು ಇಲ್ಲ, ಇವ್ರು ಮಾಡಲಿ ಅಂತ ಅವ್ರು ಮಾಡ್ಲಿ ಈಗ ರಾಜಕೀಯ ಕಿತ್ತಾಟಕ್ಕೆ ನಿಮ್ಮ